ಇದೆ ಸರ್ ಸಿನಿಮಾ. ಈಗ ತಾನೇ ಲವ್ ಸೀಸನ್ಸ್ ಸಿನಿಮಾ ಮತ್ತೆ ಕೃತ್ವಿಕ್ ಅವ್ರ ಡೈರೆಕ್ಟರ್ ಮತ್ತೆ ಬಹಳ ಅದ್ಭುತವಾಗಿತ್ತು ಸಿನಿಮಾ. ನನಗೆ ಬಹಳ ಮನಸ್ಸು ಮುಟ್ಟಿತ್ತು. ಅದರಲ್ಲಿ ಒಂದು ಟೆಕ್ನಿಕಲ್ ವರ್ಕ್ ವೆರಿ ಗುಡ್, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್ ಮತ್ತೆ ಆ ಇಮೋಷನ್ಸ್ ಕ್ಯಾಪ್ಚರ್ ಮಾಡಿದಾರಲ್ಲ ಕೃತ್ವಿಕ್ ಅದು ಡೈರೆಕ್ಟರ್. ಒಬ್ಬೊಂದು ಆಕ್ಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಮೇರಿ ಪಾತ್ರನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಬಡಿ ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ಯಾಕಂದ್ರೆ ಅದು ಪರ್ಸ್ಪೆಕ್ಟಿವ್, ಒಂದು ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ತೋರಿಸಿದ್ದಾರೆ. ಒಂದು ಇನ್ನಸೆಂಟ್ ಲವ್ ಸ್ಟೋರಿ. ಯಾರು ಒಳ್ಳೆಯವರಲ್ಲ ಕೆಟ್ಟವರಲ್ಲ, ಒಂದು ರೀತಿ ಒಂದು ಫಿಲಾಸಫಿನಲ್ಲಿ ಒಂದು ಬಹಳ ಅರ್ಥಗರ್ಭಿತವಾಗಿ ತೋರಿಸಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಲವ್ ಸೀಸನ್ಸ್ ಅಂತ ಯುವಕರ ತಂಡ ಇದು ಗೆಲ್ಲಬೇಕು, ಇದು ಪ್ರೊಡ್ಯೂಸರ್ ಗೆಲ್ಲಬೇಕು. ಇದು ನಿಜವಾಗ್ಲೂ ಇಂಥ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು, ಒಳ್ಳೆ ಟೆಕ್ನಿಕಲಿ ಸೌಂಡ್ ಸಿನಿಮಾಗಳು, ಇಮೋಷನಲಿ ಸ್ಟ್ರಾಂಗ್ ಸಿನಿಮಾಗಳು ಗೆಲ್ಲಬೇಕು ಅಂತ ನಾನು ಹಾರೈಸ್ತೀನಿ. ಸರ್ ಇವಾಗ ತುಂಬಾ ದಿನಗಳಾಯ್ತು ನಿಮ್ಮ ಸಿನಿಮಾಗಳು. ಸೊ ನಿಮ್ಮ ಸಿನಿಮಾಗಳು ನಾನು ಕೂಡ ಸಿನಿಮಾಗಳು ಪ್ಲಾನ್ ಆಗ್ತಾ ಇದೆ. ಒಂದು 2 ಸಿನಿಮಾ ರೆಡಿ ಆಗ್ತಾ ಇದೆ. ಬಟ್ ಏನೇ ನಾನು ಸಿನಿಮಾ ಮಾಡ್ಲಿ ಬಿಡ್ಲಿ, ನಮಗೆ ಇಂಥ ಒಳ್ಳೆ ಫಿಲ್ಮ್ ಮೇಕರ್ಸ್, ಇಂಥ ಒಳ್ಳೆ ಟೀಮ್ಗಳು, ಇಂಥವ್ರು ಗೆಲ್ಲಬೇಕು. ಮತ್ತೆ ಮುಖ್ಯವಾಗಿ ಕನ್ನಡ ಚಿತ್ರರಂಗನ ಒಂದ್ ರೀತಿ ಅದು ಕಂಟೆಂಟ್ ಓರಿಯೆಂಟೆಡ್, ಕಡಿಮೆ ಬಜೆಟ್, ಇದನ್ನ 28 ದಿನದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಅದು ನಮ್ ಶಾರ್ಟ್ಸ್ ಆಗಿರ್ಬೋದು, ಅದು ಆ ಆಕ್ಷನ್ ಶಾರ್ಟ್ಸ್, ರನ್ನಿಂಗ್ ಶಾರ್ಟ್ಸ್ ಆಗಿರ್ಬೋದು, ಮತ್ತೆ ಟೆಕ್ನಿಕಲಿ ಆ ಫೀಲ್ ತಂದಿರೋದು, ಮತ್ತೆ ಸಾಂಗ್ ಕೊರಿಯೋಗ್ರಫಿ ಸ್ಟೈಲ್, ಅಲ್ಲಿದ್ದಿರೋ ಬಟ್ಟೆನೂ ಕೂಡ ಹಾಕಿರೋ ಬಟ್ಟೆ ನನ್ಗೆ ಬಹಳ ಇಷ್ಟ ಆಯ್ತು. ಇಂಥ ಸಿನಿಮಾಗಳು ಬಂದಷ್ಟು ನಮ್ ಕನ್ನಡ ಸಿನಿಮಾ ಗೆಲ್ಲುತ್ತೆ. ನಾನು ಯಾವಾಗಲೂ ಪ್ರಮೋಟ್ ಮಾಡೋದೊಂದು ಏನಂದ್ರೆ, ನಿಮಗೆ ಒಂದು 50-100 ಕೋಟಿ ಸಿನಿಮಾ ಬಜೆಟ್ ಕೊಡಲ್ಲ, ನಮಗೆ ಈ ತರದ್ದು ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಬಟ್ ಎಫೆಕ್ಟಿವ್ ಸಿನಿಮಾಗಳು ಗೆದ್ರೆ ಇಂಡಸ್ಟ್ರಿ ಬಹಳ ಒಳ್ಳೇದಾಗುತ್ತೆ. ಸಕ್ಸಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆದ್ರೆ ಬಿ ಅ ವೆರಿ ಗುಡ್ ಥಿಂಗ್. ಅಂಡ್ ಆ ಒಂದು ರೀತಿ ಪೊಯಿಟಿಕ್ ಆಗಿ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಡೈರೆಕ್ಷನ್. ಲವ್ ಸೀಸನ್ಸ್ ವೆರಿ ಪೊಯಿಟಿಕ್ ಒಂದು ಟೈಟಲ್. ಒಂಥರ ಋತುಗಳು, ಆ ಋತುಗಳ ಮುಖಾಂತರ ಒಂಥರ ಲವ್ ಫೀಲಿಂಗ್, ಇಮೋಷನ್ಸ್ ಏನೇನ್ ನಡೆಯುತ್ತೆ, ಒಂದರಿಂದ ಒಂದು ನಮ್ಗೆ ಎಷ್ಟು ಪರಿಣಾಮ ಬೀರುತ್ತೆ, ಬಹಳ ಟಚಿಂಗ್ ಆಗಿ ಮಾಡಿದ್ದಾರೆ. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಇದೆಲ್ಲ ಕೂಡ ನನ್ಗೆ ಬಹಳ ಇಷ್ಟ ಆಯ್ತು. ಅಂಡ್ ಸಂದೇಶ ಬಹಳ ಚೆನ್ನಾಗಿದೆ. ಇಂಥ ಒಳ್ಳೆ ಸಿನಿಮಾಗಳು ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಅವ್ರ ಟೀಮ್ಗಳಿಗೆ ಒಳ್ಳೇದಾಗ್ಲಿ. ನಾನು ಕೂಡ ಇಂಥ ಸಿನಿಮಾಗಳು ಪ್ರಮೋಟ್ ಮಾಡಕ್ಕೆ ಇವ್ರು ನನ್ನ ಕರೆಸಿದ್ದಕ್ಕೆ ಕೃತಜ್ಞತೆಗಳು ಹೇಳಕ್ ಇಷ್ಟ. ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಅಂದ್ರೆ ಅಬೌಟ್ ಸಾಂಗ್ಸ್. ಹೌದಾ ವೆರಿ ಗುಡ್. ಇಲ್ಲ, ವೀರ್ ಸಮರ್ಥ ಅವರು ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಲವ್ ಸಾಂಗ್ಸ್ ಆ ಫೀಲ್ ಬಹಳ ಡೈವರ್ಸ್ ಆಗಿ ಮಾಡಿದ್ದಾರೆ. ಸಾಂಗ್ಸ್ ಒಂದೇ ಸ್ಟೈಲ್, ಒಂದೇ ಜಾನ್ರ ಅಲ್ಲ. ರೀ ರೆಕಾರ್ಡಿಂಗ್ ಬಹಳ ಚೆನ್ನಾಗಿದೆ. ಆ ರೀ ರೆಕಾರ್ಡಿಂಗ್ ತಕ್ಕಂತೆ ವಿಜುವಲ್ಸ್, ತಕ್ಕಂತೆ ಆ ಸಾಂಗ್ ತಕ್ಕಂತೆ ವಿಜುವಲ್ಸ್ ಬಂದಿದೆ. ಆ ವಿಜುವಲ್ಸ್ ಕೂಡ ಸಾಂಗ್ ಕೊರಿಯೋಗ್ರಫಿ ಮತ್ತೆ ಮುಕುಂದ್ ಆಗಿರ್ಬೋದು, ಅವರ ಬೇರೆ ಬೇರೆ ಸ್ಟೈಲ್ಸ್, ಅವರ ಒಂದು ಸಾಂಗ್ಸ್ ಆಗಿರ್ಬೋದು, ಅವರ ಸೀನ್ಗಳು, ಬೇರೆ ಬೇರೆ ಗೆಟಪ್ಸ್. ಅಂಡ್ ನಮ್ಮ ಕೃತ್ವಿಕ್ ಎಸ್ ಡನ್ ಅನ್ ಎಕ್ಸ್ಟ್ರಾರ್ಡನರಿ ಜಾಬ್. ಇಂಥ ಡೈರೆಕ್ಟರ್ಸ್ ನಮ್ಮ ಸಿನಿಮಾ ರಂಗಕ್ಕೆ ಬೇಕು. ಇಂಥ ಡೈರೆಕ್ಟರ್ಸ್ ಸಿನಿಮಾ ರಂಗನ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸಬೇಕು. ಅಂಡ್ ಕಂಗ್ರಾಚುಲೇಷನ್ಸ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.